ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಯೋಚನೆ ಮಾಡ್ತಾ ಇದೆಯಾ? ಅದೇ ನನ್ನ ತಾಯಿ ತಂಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕಣ. ಏಜೆನ್ಸಿಯವ್ರು ಹೇಳಿರೋ ಪ್ರಕಾರ ನನ್ನ ತಂಗಿ ಕೆಲಸ ಮಾಡಿ ದುಡಿದು ನನ್ನ ತಾಯಿನ ಸಾಕ್ತಾ ಇದ್ದಾಳೆ. ಮನೆ ಜವಾಬ್ದಾರಿನ ಅವಳೇ ಹೊತ್ಕೊಂಡಿದ್ದಾಳೆ. ತಂಗಿ ಕೆಲಸ ಮಾಡಂಗಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದೆಯಾ? ಅದೊಂದೇ ಅಲ್ಲ ಕಣ, ನನ್ನ ತಂಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಅಮ್ಮನ ಪರಿಸ್ಥಿತಿ ಹೇಗಿರ್ಬೋದು ಅಂತ. ಅಮ್ಮ ಭಾಳ ಸ್ವಾಭಿಮಾನಿ ಕಣ. ಆಗಿನ ಕಾಲದಲ್ಲೇ ಅಪ್ಪನ ಎಲ್ಲ ಕೆಲಸಕ್ಕೂ ಹೆಗಲು ಕೊಡ್ತಾ ಇದ್ಲು. ಸುಮ್ಮನೆ ಕೂರೋಳಲ್ಲ ಅವಳು. ಅಂಥವಳು ಸುಮ್ಮನಿದ್ದಾಳೆ ಅಂದರೆ ಏನಾದರೂ ಅನಾರೋಗ್ಯ ಆಗಿದೆಯಾ, ಹಾಸಿಗೆ ಹೇಳಿಬಿಟ್ಟಿದ್ದಾಳ ಅಂತ. ಕರೆಕ್ಟ್ ಗಳಿಯ, ನೀನು ಹೇಳ್ದಂಗೆ ಆಗಿದ್ರು ಆಗಿರ್ಬೋದು. ಅದಕ್ಕೆ ಪಾಪ ಮನೇಲೆಲ್ಲ ಇವಳೇ ನೋಡ್ಕೋತಾ ಇರೋದು. ಅವಳಿಗೆ ಈ ಥರ ಮಾಡೋದು ಅನಿವಾರ್ಯ ಆಗ್ಬಿಟ್ಟಿದೆ ಕಣೋ. ಪಾಪ ಜೀವನ ನಡಿಬೇಕಲ್ಲ. ಹೇಗಿದ್ದವರು ಅಲ್ಲಿ ಹೇಗಿದ್ದಾರೋ ಏನೋ, ಅಂಥವ್ರಿಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ ತುಂಬ ನೋವಾಗ್ತಾ ಇದೆ. ಹೇಳ್ಕೊಳ್ಳೋದಕ್ಕೆ ದೊಡ್ಡ ಶ್ರೀಮಂತ ನಾನು. ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಎಲ್ಲ ಇದೆ ನನ್ನ ಹತ್ರ. ಆದರೂ ನನ್ನ ತಾಯಿ ತಂಗಿ ಕಷ್ಟಕ್ಕೆ ನನ್ನ ಕೈಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ರಾಜನ್ ಥರ ಐಷಾರಾಮಿ ಜೀವನ ನಡೆಸ್ತಾ ಇದ್ದೀನಿ. ತುಂಬ ಸಂಕಟ ಆಗುತ್ತೆ ಕಣ. ಅವ್ರು ಸಿಗ್ತಾರಲ್ಲಪ್ಪ, ಆಮೇಲೆ ಹೀರೋ ಬರೋ ಕಷ್ಟ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದುಬಿಡುತ್ತೆ. ಹೊಸ ಜೀವನ ಶುರು ಆಗುತ್ತೆ. ಅಲ್ಲಿವರೆಗೂ ನಾವು ಕಾಯ್ಬೇಕಷ್ಟೆ. ಹೌದಪ್ಪ, ಕಾಯ್ಬೇಕು. ತಂಗಿ ಕೆಲಸ ಮಾಡ್ತಾ ಇದ್ದಾಳೆ ಅಂದರೆ ಆಬ್ವಿಯಸ್ಲಿ ಅಮ್ಮ ಮನೇಲೇ ಇರ್ತಾರೆ. ತುಂಬ ಜನಕ್ಕೆ ಅವ್ರ ಪರಿಚಯ ಇರಲ್ಲ. ನನ್ನ ತಂಗಿ ಈಚೆ ಓಡಾಡೋದ್ರಿಂದ ಭಾಳ ಜನಕ್ಕೆ ಅವಳ ಮುಖಕ್ಕೆ ಪರಿಚಯ ಇರ್ಬೋದಲ್ವಾ. ಅವಳದೊಂದು ಫೋಟೋ ಸಿಕ್ಬಿಟ್ಟಿದ್ರೆ ಹುಡ್ಕೋದಕ್ಕೆ ಸುಲಭ ಆಗ್ತಿತ್ತಲ್ಲ ಅಂತ. ನಿನ್ನ ತಳಮಳ ನಂಗೆ ಅರ್ಥ ಆಗುತ್ತೆ ಕಣ. ಅವ್ರನ್ನ ಹುಡುಕ್ಸೋ ಕೆಲಸ ಚಾಲ್ತಿಯಲ್ಲಿ ಇದೆಯಲ್ಲ. ಆ ಡಿಟೆಕ್ಟಿವ್ ಏಜೆನ್ಸಿಯವರು ಹುಡುಕ್ತಾ ಇದ್ದಾರೆ. ಐಜಿಯವರು ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ನಾನೇ ನೋಡ್ತೀನಿ ಅಂತ ಹೇಳಿದಾರಲ್ಲಪ್ಪ. ಅಮ್ಮ ತಂಗಿ ಖಂಡಿತ ಸಿಗ್ತಾರೆ. ಆಗ್ಲಿಂದ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಕೆಲ್ಸಕ್ಕೂ ಬಂದಿಲ್ಲ, ಕಾಲ್ಗೂ ಸಿಗ್ತಿಲ್ಲ. ಏನಾದರೂ ಪ್ರಾಬ್ಲಮ್ ಆಗಿರ್ಬೋದಾ? ಎಷ್ಟು ಸಲ ಹೇಳಿದ್ದೀನಿ ಏನೇ ಇದ್ರೂ ಕಾಲ್ ಮಾಡಬೇಕು ಅಂತ. ಯಾಕೆ ಹೀಗೆ ಮಾಡ್ತಾರೆ? ಮತ್ಗೆ ಸುಧಾ ಅವರೇ, ಯಾಕೆ ಎಷ್ಟು ಲೇಟು? ಏನೇ ಇದ್ರೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿದೀವಲ್ಲ, ನಾವೇನ್ ಅನ್ಕೋಬೇಕು? ಕ್ಷಮಿಸಿ ಅದ್ಗೆ, ಅಮ್ಮಂಗೆ ಹುಷಾರಿರ್ಲಿಲ್ಲ. ಐಮ್ ಸೋ ಸಾರಿ, ನಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಮ್ಮಗೇನಾಯ್ತು? ಅಮ್ಮ ಮಲ್ಗಿದ್ದವಳು ಅಲ್ಲೇ ಮೂರ್ಛೆ ಹೋಗ್ಬಿಟ್ಟಿದ್ಲು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. ನನಗೆ ದಿಕ್ಕೇ ತೋಚ್ಲಿಲ್ಲ. ಪಕ್ಕದ ಮನೆ ಆಂಟಿ ಸಹಾಯ ತಗೊಂಡು ಆಸ್ಪತ್ರೆಗೆ ಸೇರಿಸಿ ಇಲ್ಲಿಗೆ ಬಂದೆ. ಅದಕ್ಕೆ ನೀವ್ ಯಾಕೆ ಬರೋದಕ್ಕೆ ಹೋದ್ರಿ? ಫೋನ್ ಮಾಡಿ ಹೇಳಿದ್ರೆ ಆಗ್ತಿತ್ತಲ್ವಾ? ಅದು ಫೋನಲ್ಲಿ ಚಾರ್ಜೇ ಇರಲಿಲ್ಲ. ಫೋನ್ನ ಮನೇಲೆ ಬಿಟ್ಬಿಟ್ಟಿದ್ದೆ. ಅದು ಅದ್ಗೆ ನಿಮ್ಮ ಫೋನ್ ನಂಬರ್ ನಾನು ಎಲ್ಲೂ ಬರ್ಕೊಂಡಿರ್ಲಿಲ್ಲ. ಅದಕ್ಕೆ ಆಸ್ಪತ್ರೆಯಿಂದ ಇಲ್ಲಿಗೆ ಬಂದ್ಬಿಟ್ಟೆ. ಸರಿ, ಹೋಗ್ಲಿ ಬಿಡಿ. ಅಮ್ಮ ಈಗ ಹೇಗಿದ್ದಾರೆ? ಪರವಾಗಿಲ್ವಾ? ಏನು ತೊಂದರೆ ಇಲ್ಲ ತಾನೆ? ಸದ್ಯದ ಮಟ್ಟಿಗೆ ಏನು ತೊಂದರೆ ಇರೋ ಥರ ಇಲ್ಲ. ನೋಡ್ಬೇಕು ಡಾಕ್ಟರ್ ಏನು ಹೇಳ್ತಾರೆ ಅಂತ. ಸರಿ, ಹಾಗಾದ್ರೆ ನೀವು ಹೊಡಿ. ಅಮ್ಮಂಗೆ ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಇದ್ರೂ ನಮ್ಮ ಹತ್ರ ಹೇಳಿ. ಹೇಳಿದ್ರೆ ಸುಮ್ಮನೆ ಇರಬೇಡಿ, ಸರಿನಾ? ಸರಿ ಅದ್ಗೆ, ನಾನು ಬರ್ತೀನಿ. ಹಾ, ಹೋಗ್ಬೇಕು. ಸುಧಾ ಅವ್ರೆ, ಒಂದು ನಿಮಿಷ ಇರಿ. ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ, ಯಾವುದಕ್ಕಾದ್ರೂ ಬೇಕಾಗುತ್ತೆ. ಅಯ್ಯೋ ಬೇಡ ಅದ್ಗೆ. ನೋಡಿ, ಇಂಥ ಸಮಯದಲ್ಲಿ ಕೈಯಲ್ಲಿ ದುಡ್ಡಿರೋದು ಒಳ್ಳೇದು. ಆಮೇಲೆ ಅರ್ಜೆಂಟಾಗಿ ದುಡ್ಡಿನ ಅವಶ್ಯಕತೆ ಆದರೆ ಯಾರನ್ನು ಕೇಳ್ತೀರಾ, ಎಲ್ಲಿ ಹೋಗ್ತೀರಾ? ಅದಕ್ಕೆ ಹೇಳ್ತಿದ್ದೀನಿ, ಇಟ್ಕೊಳ್ಳಿ. ಸಂಕೋಚ ಪಡೋದಕ್ಕೆ ಹೋಗ್ಬೇಡಿ. ನಿಮ್ಮಮ್ಮ ನಮ್ಮಮ್ಮ ಇದ್ದಾಗೆ. ನಿಮ್ಮ ನೋವು ನಮ್ದು ಸಹ. ಪ್ಲೀಸ್ ತಗೊಳ್ಳಿ. ಪರವಾಗಿಲ್ಲ ಅದ್ಗೆ, ಬೇಕಿದ್ರೆ ನಾನೇ ಕೇಳ್ತೀನಿ. ಸುಧಾ ಅವರೇ, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಹಾಸ್ಪಿಟ್ಲ್ ಅಂತ ಬಂದರೆ ಯಾವಾಗ ಏನು ಖರ್ಚು ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಇಟ್ಕೊಳ್ಳಿ ಪ್ಲೀಸ್. ನೋಡಿ, ಈಗ ನೀವು ತಗೊಳ್ದೆ ಹೋದರೆ ನನಗೂ ಮತ್ತೆ ಗೌತಮ್ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ನಮಗೆ ಬೇಜಾರು ಮಾಡೋದು ನಿಮ್ಗೆ ಇಷ್ಟನಾ? ಇಲ್ಲ ಅದ್ಗೆ. ಮತ್ತೆ ತಗೊಳ್ಳಿ ಪ್ಲೀಸ್, ತಗೊಳ್ಳಿ. ಕಾಲ್ ಮಾಡಿ, ಸರಿನಾ? ಸರಿ ಅದ್ಗೆ, ಬರ್ತೀನಿ.
ಗೌತಮ್, ಅಮ್ಮ. ಈಗ ಬಂದ್ಯಾ? ಹಾಂ. ಯಾಕೆ ಡಲ್ ಆಗಿದ್ಯಾ? ಏನಿಲ್ಲಮ್ಮ, ಆಫೀಸ್ ಟೆನ್ಷನ್. ಆಫೀಸ್ ಟೆನ್ಷನ್ ಥರ ಕಾಣಿಸ್ತಾ ಇಲ್ಲ. ಬೇರೆ ಏನಾದರೂ ಅಥವಾ ಮನೇಲಿ ಈ ರೀತಿ ಎಲ್ಲ ನಡೀತಲ್ಲ, ಅದಕ್ಕೆ ಡಿಸ್ಟರ್ಬ್ ಆಗಿದೆಯಾ? ಹಾಂ, ಸಹಜ ಅಲ್ವಾ? ಹಾಂ, ಆದರೆ ನೀನು ಹೀಗಿದ್ರೆ ಹೇಗೆ? ನೀನು ತಾನೇ ಎಲ್ರಿಗೂ ಧೈರ್ಯ ಹೇಳಬೇಕಾಗಿರೋದು. ಎಷ್ಟೊಂದು ಟೆನ್ಷನ್ ತಗೋಬೇಡ, ಎಲ್ಲ ಸರಿ ಹೋಗುತ್ತೆ. ಅಂದಾಗೆ ಪೊಲೀಸ್ ಅವರಿಂದ ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ? ಹಾಂ, ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಅದು ಇವತ್ತು IG ಅವ್ರ ಆಫೀಸಿಗೆ ಬಂದಿದ್ರು ಅಂತ ಅಣ್ಣ ಹೇಳ್ತಿದ್ರು. ಅದಕ್ಕೆ ಕೇಸ್ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ ಅಂತ ಕೇಳಿದೆ ಅಷ್ಟೇ. ಇಲ್ಲಮ್ಮ, ಆ್ಯಕ್ಚುಲಿ ನಾನು IG ಅವ್ರನ್ನ ಮೀಟ್ ಮಾಡಿದ್ದು ಬೇರೆ ಕಾರಣಕ್ಕೆ. ಅದು ನಮ್ಮ ಆಫೀಸ್ನಲ್ಲಿ ಆ್ಯನ್ಯುಯಲ್ ಸಬ್ಮಿಟ್ ಮಾಡ್ತೀವಲ್ಲ, ಸೊ ಅದಕ್ಕೆ ಸೆಕ್ಯೂರಿಟಿಗೋಸ್ಕರ ಮಾತಾಡೋಣ ಅಂತ ಕರೆಸಿದ್ದೆ ಅಷ್ಟೇ. ಗೌತಮ್, ನೀನು ಏನೂ ಮುಚ್ಚಿರ್ತಿಲ್ಲ ಅಲ್ವಾ? ನೀನು ಮಾತಾಡೋದು ನೋಡಿದರೆ ನನಗೆ ಹಾಗೆ ಅನ್ನಿಸ್ತಾ ಇದೆ. ನೀನೇನೋ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದೆಯಾ, ನೋವು ತಿಂತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಮೊದಲೆಲ್ಲ ಪ್ರತಿಯೊಂದು ವಿಷಯನೂ ನೀನು ಬಂದು ನನ್ನ ಹತ್ರ ಹೇಳ್ತಾ ಇದ್ದೆ. ಆದರೆ ಇತ್ತೀಚೆಗೆ ನನ್ನ ಹತ್ರ ಏನೂ ಹೇಳ್ತಾ ಇಲ್ಲ, ಎಲ್ಲ ಮುಚ್ಚಿರ್ತಾ ಇದೆಯಾ? ಆ ಥರ ಎಲ್ಲ ಏನೂ ಇಲ್ಲಮ್ಮ. ಇಲ್ಲ ಗೌತಮ್, ನೀನು ಹೇಳದೇ ಇದ್ರೂ ನನಗೆ ಅರ್ಥ ಆಗತ್ತೆ. ನೀನು ಮೊದಲಿನ ಥರ ಇಲ್ಲ. ಅಲ್ಲ ಗೌತಮ್, ಈ ರೀತಿ ನೀನು ಒಳಗೆ ನೋವು ತಿಂತ ಕೊರಗ್ತಾ ಇದ್ರೆ ನೀನು ಆರೋಗ್ಯ ಏನಾಗಬೇಡ. ಇವನನ್ನು ಹೀಗ ನೋಡ್ಕೊಳ್ಳೋದು ಎಷ್ಟು ಸೊರಗೋಗಿದ್ದಾನೆ ಅಂತ ನಾಳೆ ದಿನ ನಿಮ್ಮ ಅಮ್ಮ ಬಂದು ನನ್ನ ಹತ್ರ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡಲಿ? ಅಂದರೆ ಅಮ್ಮನ ವಿಷಯ ನನಗೆ ಗೊತ್ತು ಗೌತಮ್. ಅದು ಧನ್ಯ ನನಗೆ ಫೋನ್ ಮಾಡಿ ನಿಮ್ಮ ಅಮ್ಮ ಮತ್ತು ತಂಗಿ ಬದುಕಿದ್ದಾಳೆ ಅಂತ ಹೇಳಿದ್ಲು. ಆದರೆ ಆ ವಿಷಯ ನಿನ್ನ ಹತ್ರ ಕೇಳಿದಾಗ ನಿನಗೇನೂ ಗೊತ್ತಿಲ್ಲ ಅಂತ ಹೇಳಿದೆ. ಧನ್ಯ ಹೇಳಿದ ನಿಜನೋ ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಆ ವಿಷಯ ನಿನಗೆ ಹೇಳಿ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನು ಹೇಳಲಿಲ್ಲ. ಅವ್ರು ಎಲ್ಲೋ ತುಮಕೂರು ಹತ್ರ ಇದ್ದಾರೆ ಅಂತ ಹೇಳಿದ್ಲು. ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೂ ನಾನು ಪ್ರಯತ್ನ ಪಟ್ಟೆ. ಧನ್ಯ ಹೇಳಿದ್ದು ನಿಜ. ಎಷ್ಟೋ ವರ್ಷ ಅವ್ರು ಅಲ್ಲೇ ಇದ್ರಂತೆ. ಈಗ 3 ವರ್ಷ ಹಿಂದೆ ಅವ್ರು ಬೆಂಗಳೂರಿಗೆ ಬಂದಿದ್ದಾರಂತೆ. ತಗೋ ಈ ಫೋಟೋ. ನಿನ್ನ ತಾಯಿನ ಹುಡುಕಕ್ಕೆ ಹೋದಾಗ ಅವ್ರಿಗೆ ಈ ಫೋಟೋ ಸಿಕ್ಕಿದೆ. ಆದರೆ ಅವ್ರು ಎಲ್ಲಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಹುಡುಕಿಸ್ತಾ ಇದ್ದೀನಿ. ಏನು ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಅಮ್ಮನ್ನ ಕಳ್ಕೊಳ್ಳೋ ನೋವು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.